ನೋಡಿ ಇದು ಗ್ಲಾಸ್ಗೆ ಒಂದು ಇದು ಸ್ಕೆಚಿಂಗ್ ಮಾಡ್ತಾ ಇದ್ದಾರೆ. ಗ್ಲಾಸ್ ಡಿಸೈನ್ ಮಾಡಿದ್ದೀವಿ ನಾವು, ಮತ್ತು ಕನೆಕ್ಷನ್ ಹಾಕಿದ್ದೀವಿ. ಅದಕ್ಕೆ ಸ್ಯಾಂಡಿಂದ ಸ್ಪ್ರೇ ಮಾಡ್ತಾರೆ. ಅದಕ್ಕೋಸ್ಕರ ಫಸ್ಟು ಸ್ಕೆಚಿಂಗ್ ಮಾಡ್ತಾರೆ, ಅದು ಸ್ಟಿಕ್ಕರ್ ಕಟ್ಟಿಂಗ್ ಮುಖಾಂತರ ಅದಕ್ಕೆ ಗ್ಲಾಸ್ಗೆ ಅಂಟಿಸ್ತಾರೆ. ಆಮೇಲೆ ಅದನ್ನು ಇದಕ್ಕೆ ಎತ್ಕೊಂಡು ಹೋಗ್ತಾರೆ, ಮಿಷಿನ್ ಒಳಗೆ ಇಟ್ಟು ಕ್ಲೀನಾಗಿ ಇದು ಮಾಡ್ತಾರೆ. ಈಗ ಜಸ್ಟ್ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿ ಅಂಟಿಸೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ಅದು ಹೇಗೆ ಇದು ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. CNC ಕಟ್ಟಿಂಗ್ ಬಂದಿದ್ದೀವಿ. CNC ಅಲ್ಲ, ಗ್ಲಾಸ್ ಮೇಲೆ ಇಟ್ಟಿಂಗ್ ರೆಡಿ ಆಗಿದೆ. ಇಲ್ಲಿ ಗಣೇಶ ಊಟ ಅವರಿಗೆ ಊಟ ಬರ್ತಾ ಇದೆ ನೋಡಿ. ಇದು ರೀಪ್ಲೇಸ್ಮೆಂಟ್ ಇದು ವಿಚಿಂಗ್ ಮಿಷಿನ್ ಇದು. ಹೊಸದಾಗಿ ಇದರಲ್ಲಿ ಇಟ್ಬಿಟ್ಟು ಇದ್ರಲ್ಲಿ ಹೊರಗಡೆ ಎಲ್ಲ ತೊಳ್ಕೊತಾರೆ. ತೊಳ್ಕೊಂಡು ಮಾಡಿ ಅದ್ರಲ್ಲಿ ಗ್ಲಾಸ್ ಹಾಕೊಂಡು ಮಾಡ್ತಿರೋದಲ್ಲ, ಅದೇ ವಿಚಿಂಗು. ನೋಡ್ಬೇಕಂದ್ರೆ ಸ್ವಲ್ಪ ಪ್ರೊಸೀಜರ್ ಮಾಡೋದು ನೋಡಿ. ಆಗೋಯ್ತು, ಇಟ್ಬಿಟ್ಟು ಹೊಡೆಯೋದು. ಹಿಂದೆ ಲೈಟ್ಸ್ ಎಲ್ಲ ಇರುತ್ತೆ ಮಿಷಿನ್ ಒಳಗೆ. ನೋಡಿ ಮಿಷಿನ್ ಒಳಗೆ ಇಲ್ಲಿ ಬಂದಾಗಲೇ ಈ ಥರ ಸ್ಯಾಂಡ್ ಇರುತ್ತೆ, ವೈಟ್ ಸ್ಯಾಂಡು. ಇದೇ ಥರ ಮಿಕ್ಸ್ ಆಗಿ ಅಲ್ಲಿ ಹೊಡಿತಾರೆ. ಅದು ಫುಲ್ಲು ಕ್ಲೀನ್ ಆ ಕಡೆ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇರುತ್ತೆ. ಅದಕ್ಕೆ ಗ್ಲಾಸ್ ಎಲ್ಲ ಹಾಕ್ಬಿಟ್ಟು ಇದು ಕೋಬ್ರಾ ಫಿಟ್ ಮಾಡೋದಕ್ಕೋಸ್ಕರ ಮಾರ್ಕ್ ಮಾಡ್ತಾ ಇರೋದು. ಆ ಕೋಬ್ರಾಗೆ ಕೆಳಗಡೆ ಹಾಕ್ತೀವಿ, ಇಲ್ಲಿ ವುಡನ್ ಪೀಸ್ ಇದೆ, ಅದಕ್ಕೋಸ್ಕರ ಮಾರ್ಕ್ ಮಾಡ್ತಾರೆ. ವೆಲ್ಕಮ್ ಟು ರಾಯಲ್ ಎಂಟರ್ಪ್ರೈಸ್ ಇಂಡಿಯಾ. ನಾನು ಕಿರಣ್ ಗೌಡ. ನೀವು ನೋಡ್ತಾ ಇದ್ದೀರಾ ರಾಯಲ್ ಎಂಟರ್ಪ್ರೈಸ್ ಇಂಡಿಯಾ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವೀಡಿಯೋ, ಹೊಸ ಕಂಟೆಂಟು, ಹೊಸ ಪ್ರಾಡಕ್ಟ್ ಬಗ್ಗೆ ಏನ ತಿಳ್ಕೊಬೇಕಂದ್ರೆ ನೀವು ನಮ್ಮ ಚಾನಲಲ್ಲಿ ಅಪ್ಡೇಟ್ ಆಗಿದ್ದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಬರ್ತಾ ಇರುತ್ತೆ ಹೊಸದು ಏನೇನು ಮಾಡ್ತಾಯಿದ್ದೀವಿ ಅಂತ. ಅದೇ ಥರ ಇದು ಒಂದು ಹೊಸ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಇದೊಂದು ಪೂಜಾ ಮಂದಿರ ಕಸ್ಟಮೈಸ್ ಆಗಿದೆ. ಹೀಗೆ ಬಂದು 3 ಅಡಿ ಇದೆ, ಹೈಟ್ ಬಂದು 6.5 ಅಡಿ. ಇದು ಎಲ್ಲ ಸೇರಿಸಿದ್ರೆ ಒಂದು 7 ಅಡಿ ಬರುತ್ತೆ. ಇಲ್ಲೆಲ್ಲ ಕೋಬ್ರಾ ಬಂದಿದೆ, ವಿತ್ ಗೋಲ್ಡನ್ ಕಳಶ ಕೂಡ ಬಂದಿದೆ ಅದರಲ್ಲಿ. ಆಮೇಲೆ ಇದರಲ್ಲಿ ಏನೇನು ಕಸ್ಟಮೈಸೇಷನ್ ಅಂದರೆ ನೋಡಿ, ಗ್ಲಾಸಲ್ಲಿ ಕಸ್ಟಮೈಸೇಷನ್ ಮಾಡಿದ್ದೀವಿ. ಆಮೇಲೆ ಬೆಲ್ ಆಪ್ಷನ್ ಮಾಡಿದ್ದೀವಿ. ಒಳಗಡೆ ಕೂಡ CNC ಕಟಿಂಗ್ ಮಾಡಿದ್ದೀವಿ ನೋಡಿ. ಇಲ್ಲಿ ಓಪನ್ ಮಾಡಿದಾಗ ಇಲ್ಲಿ CNC ಕಟಿಂಗ್ ಮಾಡಿದ್ದೀವಿ ನಾವು ಕಂಪ್ಲೀಟಾಗಿ. ಇಲ್ಲಿ ಓಮ್ ಹಾಕಿ ಇದೆಲ್ಲ ಫ್ಲವರ್ ಡಿಸೈನ್ ಮಾಡಿ ಇಲ್ಲಿ ದೀಪ ಮಾಡಿದ್ದೀವಿ. ಇದರ ಬ್ಯಾಕ್ ಸೈಡ್ ಕೂಡ ರೋಪ್ ಲೈಟ್ಸ್ ಹಾಕಿದ್ದೀವಿ. ಆ ರೋಪ್ ಲೈಟ್ಸ್ ಅಂದರೆ ಬಾಂಬ್ ವೈಟ್ ಇರುತ್ತೆ, ಅದು ಆನ್ ಆದರೆ ತುಂಬ ಬ್ರೈಟ್ನೆಸ್ ಆಗಿ ಬರುತ್ತೆ. ಫ್ಯಾಕ್ಟ್ರಿಲಿ ಪವರ್ ಆಪ್ಷನ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಇಲ್ಲಿ ಆನ್ ಮಾಡಿ ತೋರ್ಸೋಕ್ಕಾಗ್ತಾಯಿಲ್ಲ. ನಿಮಗೆ ಕಸ್ಟಮರ್ ಡೆಲಿವರಿ ಆದಮೇಲೆ ಅಲ್ಲಿ ಆನ್ ಮಾಡಿ ತೋರಿಸ್ತೀನಿ. ಹಾಗೆ ಕಸ್ಟಮರ್ ಕೇಳಿರೋ ಥರ ಶೆಲ್ಫ್ಸ್ ಕೂಡ ಇಟ್ಟಿದ್ದೀವಿ. ಒಂದು 3 ಶೆಲ್ಫು 14 ಇಂಚು ಬಿಟ್ಟು ಮಾಡೋಕ್ಕೇನಿದ್ರು ಅಷ್ಟೇ ಬಿಟ್ಟು ಮಾಡಿದ್ದೀವಿ. ಇಲ್ಲಿ 23 ಇಂಚಸ್ ಬಿಟ್ಟಿದ್ದೀವಿ. ಅವ್ರದ್ದು ಬಂದು ಫೋಟೋ ಬರುತ್ತೆ, ಇಲ್ಲಿ ಈ ಜಾಗದಲ್ಲಿ ಫೋಟೋ ಕೂತ್ಕೊಳ್ಳುತ್ತೆ. ಹಾಗೆ ಇಲ್ಲಿ 4 ಬೆಲ್ ಕೇಳಿದ್ರು ಡೋರಲ್ಲಿ ನೋಡಿ. ಮೇಲೆ 2 ಬೆಲ್ಲು, ಕೆಳಗಡೆ 2 ಬೆಲ್ಲು. ಆಮೇಲೆ ಈ ಇಂಚಸ್ ಎಲ್ಲ ಬಂದು ಸಾಫ್ಟ್ ಕ್ಲೋಸರ್ ಇಂಚಸ್ ಹಾಕಿದ್ದೀವಿ ನೋಡಿ. ಈಗ ಬಿಟ್ಟರು ಕೂಡ ನಿಧಾನಕ್ಕೆ ಹೋಗುತ್ತೆ. ಸಾಫ್ಟ್ ಕ್ಲೋಸರ್ ಇಂಚಸ್ ಎಪ್ಕೋ ಕಂಪ್ನಿದು ಯೂಸ್ ಮಾಡಿದ್ದೀವಿ. ಆಮೇಲೆ ಇದೆಲ್ಲ ಬಂದು ಈ ಗ್ಲಾಸ್ ಬಂದು ಹ್ಯಾಚಿಂಗು. ನಿಮಗೆ ಇದೇ ವಿಡಿಯೋನಲ್ಲಿ ಅದನ್ನು ಗ್ಲಾಸ್ ಹೇಗೆ ರೆಡಿಯಾಗಿದೆ ಅನ್ನೋದು ಕೂಡ ತೋರಿಸ್ತೀನಿ ನಾನು. ಆಮೇಲೆ ನೋಡಿ ಈ ಕೀಬೋರ್ಡು ಆರತಿ ಮಾಡಿ ಇಟ್ಕೊಳ್ಳೋಕ್ಕೆ ಕೀಬೋರ್ಡ್ ಕೂಡ ಹಾಕಿದ್ದೀವಿ. ಮತ್ತು ಕೆಳಗಡೆ ಸ್ಟೋರೇಜ್ಗೋಸ್ಕರ ಅವ್ರದ್ದೇನು ಪೂಜಾ ಸಾಮಗ್ರಿಗಳೇನು ಇದ್ದರೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋಕೆ ಕೂಡ ಆಪ್ಷನ್ ಇಟ್ಟಿದ್ದೀವಿ. ಇದು ಕಂಪ್ಲೀಟಾಗಿ ರಬ್ಬರ್ ವುಡ್ಡು ಬೇಸ್ ಮೇಲೆ ಇದೆ, ರಬ್ಬರ್ ವುಡ್ ಲ್ಯಾಮಿನೇಷನ್ ಆಗಿದೆ. ಇದು ನಿಮಗೂ ಇದೇ ಥರ ಏನು ಕಸ್ಟಮೈಸೇಷನ್ ಏನು ಬೇಕಿದ್ದರೆ ದಯವಿಟ್ಟು ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಕನೆಕ್ಟ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್. ನಿಮ್ಗಾಗಲೇ ವಿಡಿಯೋನಲ್ಲಿ ಲೈಟ್ ಆನ್ ಆಗಿರಲಿಲ್ಲ, ಇವಾಗೆಲ್ಲ ಕನೆಕ್ಟಿವಿಟಿ ಆಗಿದೆ ನೋಡಿ. ಆ ದೀಪದ ಹಿಂದೇನೂ ಸ್ಟ್ರಿಪ್ ಲೈಟ್ ಏನು ಹಾಕಿದ್ದೀವಿ, ಬೊಂಬಾಟ ಕಾಣ್ತಾ ಇದೆ ಅದು.
ಎಲ್ಲ ಒಂದೇ ಕನೆಕ್ಷನ್ ಕೊಟ್ಕೊಬೋದು. ಫುಲ್ಲು ಸ್ಟ್ರಿಪ್ ಲೈಟ್ ಇದೆ ಅದು. ಆಮೇಲೆ ನಿಮ್ಗೆ ಇಲ್ಲೂ ಒಂದು ಲೈಟ್ನ ಆ್ಯಡ್ ಮಾಡಿದ್ದೀವಿ. ಇದು ದೂರ ಬಂದರೆ ಬ್ಲಿಂಕಿಂಗ್ ಆಗುತ್ತೆ. ಅದು ಯಾವುದೋ ಸಿಸ್ಕಾ LED ತೋರಿಸ್ತಾರೆ ನೋಡಿ ಅಡ್ವರ್ಟೈಸಲ್ಲಿ. ಅದು ಕ್ಯಾಮ್ರಾನಲ್ಲಿ ಮಾತ್ರ ಗೊತ್ತಾಗುತ್ತೆ, ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗಲ್ಲ. ಈಗ ನೋಡಿ ನಾನು ಹತ್ರ ಹೋಗ್ತಾ ಇದ್ದೀನಿ, ಏನು ಲೈಟಾಗಿ ಬ್ಲಿಂಕ್ ಆಗ್ತಾಯಿದೆ. ಅದು ದೂರ ಬಂದರೆ ಎಷ್ಟು ಬ್ಲಿಂಕ್ ಆಗುತ್ತೆ ನೋಡಿ. ಇದೆ ಕ್ಲಿಯರ್ ಪಿಕ್ಚರ್ ಅದು.